ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ನಾನು ಇವತ್ತು ಚಳ್ಳಕೆರೆಯಲ್ಲಿರೋ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡೋಕ್ಕೂ ಅದ್ಭುತವಾಗಿದೆ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಶಿರಡಿಯಲ್ಲಿರೋದಕ್ಕಿಂತ ಇಲ್ಲಿ ಎರಡನೇದಾಗಿ ಸ್ಥಾಪನೆ ಆಗಿದೆ ಅಂತೆ. ತುಂಬ ಚೆನ್ನಾಗಿದೆ. ಅದು ಒಳಗಡೆ ಈ ಕಡೆ ಬರ್ರಿ ಅಂತಿದ್ದಾರೆ. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೊರಗಡೆ ಬಿಡಬೇಕಾ? ಪಕ್ಕದಲ್ಲಿ ಸ್ಲಿಪ್ಪರ್ ಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಒಳಗಡೆ ಆ ಕಡೆಯಿಂದ ಬರಬೇಕಾ? ಹಾಂ ಹಾಂ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದೆಲ್ಲ ನೋಡ್ಬೋದು. ದೇವಸ್ಥಾನ ಹತ್ರ ಪಾರ್ಕಿಂಗ್ ಥರ ಎಲ್ಲ ಇದೆ. ಈ ಕಡೆ ಎಲ್ಲ ಆಟೋ ಎಲ್ಲ ನಿಲ್ಸೋಕ್ಕೆ ತುಂಬ ಚೆನ್ನಾಗಿದೆ. ನಾವು ದೇವಸ್ಥಾನ ಇವಾಗ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ಬೋದು ನೀವು ಬಂದು. ಚಳ್ಳಕೆರೆ ತಾಲೂಕಲ್ಲಿರೋದು. ನಮ್ಮೂರಿಂದ ಜಂಬಾನಹಟ್ಟಿಯಿಂದ 25 ಕಿಲೋಮೀಟ್ರು. ಚೆನ್ನಾಗಿದೆ ನೋಡೋಕ್ಕೆ. ನಾವು ಇದೇ ಫಸ್ಟ್ ಬರ್ತಾ ಇರೋದು ಇಲ್ಲಿ. ಅಂದರೆ ಗುರುವಾರ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಇವತ್ತು ಯಾರೂ ಇಲ್ಲ. ಗುರುವಾರ ಬರಬೇಕಂತಿಲ್ಲಿ. ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ನೀವು ಬಂದು ನೋಡಿ ಇಲ್ಲೆಲ್ಲ. ಇಲ್ಲಿ ಎಂಟ್ರೆನ್ಸಲ್ಲಿ ಸಾಯಿಬಾಬಾ ನಿಲ್ಲಿಸಿದ್ದಾರೆ. ಶಿರಡಿ ಸಾಯಿಬಾಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬಂದು ನೋಡಿ. ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ. ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ನೋಡೋಕ್ಕೂ ತುಂಬ ಸುಂದರವಾಗಿದೆ. ಚೆನ್ನಾಗಿದೆ. ಆಂಜನೇಯ ದೇವಸ್ಥಾನ ಇದೆ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ. ನಾವು ಇವಾಗ ಎಂಟ್ರೆನ್ಸಿಗೆ ಹೋಗ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಗರ್ಭಗುಡಿ ಹತ್ರ. ನೀವು ಬಂದು ಭೇಟಿ ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇಲ್ಲಿ. ಒಳಗಡೆ ಹೋಗ್ಬೋದಾ? ಹೋಗ್ಬೋದಾ? ನೋಡಿ ಫ್ರೆಂಡ್ಸ್, ತುಂಬ ಶಿರಡಿ ಎಲ್ಲಿರೋಕ್ಕಿಂತ ಸಾಯಿಬಾಬಾ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡ್ಬೋದು, ತುಂಬ ಸೂಪರ್ ಆಗಿದೆ. ನೀವು ಬಂದು ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಚಳ್ಳಕೆರೆ ಬಂದರೆ, ಪಾವಗಡ ರೋಡಿಗೆ ಬಂದರೆ ಆಟೋದವ್ರಿಗೆ ಹೇಳಿದರೆ ಸಾಯಿಬಾಬಾ ದೇವಸ್ಥಾನ ಅಂದರೆ ಬಿಡ್ತಾರೆ. ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಬಾಯ್ ಫ್ರೆಂಡ್ಸ್.